ಗಲ್ಫ್ ದೇಶಗಳಲ್ಲಿ 26ನೇ ದಿನ ಯುದ್ಧ ಕದನ ವಿರಾಮಕ್ಕೆ ಒಪ್ಪಿತ ಇರಾನ್. ಅಮೆರಿಕಕ್ಕೆ ಇರಾನ್ ಗಿಫ್ಟ್ ಕೊಡ್ತಾ ಅಣ್ವಸ್ತ್ರ ಬಳಕೆ ಕೈ ಬಿಡ್ತಾರಾ ಮುಜ್ತಬಾ? ಟ್ರಂಪ್ ಹೇಳಿದ್ದು ಸತ್ಯಾನ? ಹಾರ್ಮುಜ್ ಓಪನ್ ಆಗತ್ತಾ? ಕದನ ವಿರಾಮ ಇರಾನ್ ಒಪ್ಪಿಗೆ. ಅಮೆರಿಕ ಜೊತೆಗೆ ಕದನ ವಿರಾಮಕ್ಕೆ ಇರಾನ್ ಒಪ್ಪಿದ್ಯಾ? ಮಧ್ಯಪ್ರಾಚ್ಯದಲ್ಲಿ 26 ದಿನಗಳ ಈ ಒಂದು ಯುದ್ಧ ನಿಲ್ಲತ್ತಾ? ಯುದ್ಧದಲ್ಲಿ ನಾವು ಗೆದ್ದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ ಒಪ್ಪಿದ್ಯಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಇರೋದು. ಕಾರಣ ಅಮೆರಿಕ ಹೇಳ್ತಾನೆ ಇರುತ್ತೆ ಯಾವಾಗಲೂ, ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರಾನ್ ಇಲ್ಲಿ ಈಗ ಒಪ್ಪಬೇಕಾಗಿರೋದು. ಇರಾನ್ ಷರತ್ತುಗಳಿಗೆ ಒಪ್ಪಬೇಕಾಗಿದೆ, ಮನ್ನಣೆಯನ್ನ ಕೊಡಬೇಕಾಗಿದೆ. ಅಮೆರಿಕ ಅಧ್ಯಕ್ಷ ಹೇಳ್ತಾರೆ ನಾವು ಗೆದ್ದಿದ್ದೇವೆ ಅಂತ. ಇರಾನ್ ಬಳಿ ಪರಮಾಣು ಶಸ್ತ್ರಾಸ್ತ್ರ ಇಲ್ಲ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಯುದ್ಧ ನಿಲ್ಲಿಸಬೇಕು ಅಂದ್ರೆ 15 ಷರತ್ತುಗಳನ್ನು ಕೂಡ ಈಗಾಗಲೇ ಟ್ರಂಪ್ ಹಾಕಿದ್ದಾರೆ ಇರಾನ್ ಮೇಲೆ. ಟ್ರಂಪ್ ಎಷ್ಟೇ ಹೇಳಿಕೆ ಕೊಟ್ಟರು ಕೂಡ ಇರಾನ್ ಮಾತ್ರ ತುಟಿಕ್ ಪಿಟಿಕ್ ಅಂತ ಇಲ್ಲ, ಸೈಲೆಂಟ್ ಆಗಿದೆ. ಯುದ್ಧ ನಿಲ್ಲಿಸಲ್ಲ ಅಂತಿದ್ದಾರೆ ಮುಜ್ತಬಾ ಖಮೇನಿ. ನಿಮ್ಮ ಸೋಲನ್ನ ಒಪ್ಪಂದ ಎಂದು ಕರೆಯಬೇಡಿ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಎಚ್ಚರಿಕೆಯನ್ನ ಕೊಟ್ಟಿದೆ ಇರಾನ್. ಯಾಕಂದ್ರೆ ಅಮೆರಿಕ ಹೇಳಿತೆ ಅಂತ ತಕ್ಷಣ ಅದನ್ನು ಇತ್ತೀಚಿನ ದಿನಗಳಲ್ಲಿ ಯಾವ ದೇಶವು ಒಪ್ಪಬೇಕು ಅಥವಾ ನಂಬಬೇಕು ಅಂತ ಇಲ್ಲ. ಕಾರಣ ಆ ರೀತಿಯಾಗಿ ಅಮೆರಿಕ ತಾನು ಏನು ಬುದ್ಧಿ ತೋರಿಸ್ಬೇಕು ಅದನ್ನು ತೋರಿಸುತ್ತೆ. ಹಾಗಾಗಿ ಯಾವ ರಾಷ್ಟ್ರಗಳು ನಂಬುವ ಸ್ಥಿತಿಯಲ್ಲಿ ಇಲ್ಲ. ಇದನ್ನೇ ಇದೀಗ ಅಮೆರಿಕ ಅಧ್ಯಕ್ಷರು ಮಾಡ್ತಾ ಇದ್ರು ಕೂಡ ಇರಾನ್ ಹೇಳ್ತಾ ಇದೆ, ಇಲ್ಲ ನಾವಿನ್ನೂ ಕೂಡ ಒಪ್ಪಿಕೊಂಡಿಲ್ಲ. ಟ್ರಂಪ್ ಷರತ್ತುಗಳನ್ನು ತಿರಸ್ಕರಿಸಿದೆ ಇರಾನ್. They have no Navy and they have no Air Force and they have no nothing. And we literally have planes flying over Tehran and other parts of their country. They can't do a thing about it. For instance, if I want to take down that power plant, that very big, powerful power plant, they can't do a thing about it. It's like, take me. That's all they can do. Because they're going to make a deal. They're going to make a deal. They did something yesterday that was amazing, actually. They gave us a present. And the present arrived today. It was a very big present worth a tremendous amount of money. And I'm not going to tell you what that present is, but it was a very significant prize. And they gave it to us, and they said they were going to give it. So that meant one thing to me, we're dealing with the right people. Is that nuclear related? No, it wasn't nuclear related. It was oil and gas related. And it was a very nice thing they did. There won't be any nuclear weapons. They're not going to have, and they're not going to have enrichment, any of those things. But look, I hate to say that we're in a very good bargaining position, and I hate to say that they're defenseless because, until that last missile is fired, they have little power. But we are in about the best bargaining position. We're way ahead of schedule. And again, they have no Navy and they have no Air Force and they have no missile protection, and most of their missiles are gone. Most of their launches we've killed. We've killed about 82% of their launches. So even if they had a missile, they can't launch it. ಹಾರ್ಮುಜ್ ಜಲಸಂಧಿಯಲ್ಲಿ ಪಾಕ್ ಹಡಗು ಲಾಕ್ ಆಗಿದೆ. ಪಾಕಿಸ್ತಾನ ಹಡಗನ್ನ ತಡೆದು ವಾಪಸ್ ಕಳುಹಿಸಿದೆ ಇರಾನ್. ಕರಾಚಿ ಕಡೆಗೆ ಸೆಲೆನ್ ಅನ್ನುವಂತಹ ಹಡಗು, ಪಾಕಿಸ್ತಾನದ ಹಡಗು ಸಾಗ್ತಾ ಇತ್ತು. ಜಲಸಂಧಿಯಲ್ಲಿ ಪಾಕ್ ಹಡಗನ್ನ ಇರಾನ್ ಲಾಕ್ ಮಾಡಿದೆ. ಪಾಕಿಸ್ತಾನ ಹಡಗನ್ನ ತಡೆದು ವಾಪಸ್ ಕಳುಹಿಸಿಬಿಟ್ಟಿದೆ ಇರಾನ್. ಅನುಮತಿ ಇಲ್ಲದೆ ಬಂದಿದ್ದಕ್ಕೆ ಈಗ ಇರಾನ್ ಪಡೆ ಪಾಕಿಸ್ತಾನದ ಹಡಗನ್ನ ತಡೆದಿದೆ. ಹಡಗು ತಡೆದ ಬಗ್ಗೆ IRGC ಮಾಹಿತಿಯನ್ನ ಕೊಟ್ಟಿದೆ. ಅನುಮತಿಯನ್ನ ಪಡ್ಕೊಂಡು ಹೋಗಬೇಕು, ಟೋಲ್ಗಳನ್ನ ಕೂಡ ವಿಧಿಸಲಾಗಿದೆ ಇರಾನ್. ಆದ್ರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಪಾಕಿಸ್ತಾನ ಅನುಮತಿ ಇಲ್ಲದೆ ಹಡಗನ್ನ ಅಲ್ಲಿ ಕಳುಹಿಸಿತ್ತು. ಆದ್ರೆ ಇದೀಗ ಹಡಗನ್ನೇ ತಡೆದಿದೆ ಇರಾನ್. ಹಡಗನ್ನ ತಡೆದ ಬಗ್ಗೆ IRGC ಮಾಹಿತಿಯನ್ನು ಕೂಡ ಕೊಟ್ಟಿದೆ. ಆಲ್ರೆಡಿ ಅನುಮತಿ ಇಲ್ಲದೆ ಬಂದಿದ್ದಕ್ಕೆ ನಾವು ಅದನ್ನು ವಾಪಸ್ ಕಳುಹಿಸಿದೀವಿ ಅಂತ ಹೇಳಿ ಹಡಗು ತಡೆದ ಬಗ್ಗೆ IRGC ಮಾಹಿತಿಯನ್ನ ಕೊಟ್ಟಿದೆ. ಸೊ ಪಾಕಿಸ್ತಾನದ ಹಡಗನ್ನ ಅಲ್ಲಿ ಬಿಟ್ಟು ಕಳುಹಿಸಲಾಗಬಹುದಿತ್ತಾ ಅನ್ನುವಂಥ ಪ್ರಶ್ನೆಗೆ ಈಗಾಗಲೇ ಇರಾನ್ ಹೇಳಿದೆ, ಯಾರು ನಮ್ಮ ಜೊತೆ ಚೆನ್ನಾಗಿದ್ದಾರೆ ಅಥವಾ ಯಾರು ನಮ್ಮ ದ್ವೇಷಿಗಳಲ್ಲ, ಯಾರು ನಮ್ಮ ವೈರಿಗಳಲ್ಲ, ಅವರಿಗೆ ಕೆಲವರಿಗೆ ನಾವು ಆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಇದೀಗ ಪಾಕಿಸ್ತಾನ ಕೂಡ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಆದರೆ ಪಾಕಿಸ್ತಾನ ಅನುಮತಿಯನ್ನು ಪಡೆಯದೇನೆ ಹಡಗನ್ನ ಅಲ್ಲಿ ಜಲಸಂಧಿ ಹತ್ರ ಕಳಿಸಿತ್ತು. ಆದರೆ ಈಗ ಅನುಮತಿ ಇಲ್ಲದೆ ಹೋಗಿದ್ದಕ್ಕೆ ಇರಾನ್ ಅದನ್ನ ವಾಪಸ್ ಕಳುಹಿಸಿದೆ.
ಇಸ್ರೇಲ್ ಮೇಲೆ ಇರಾನ್ ಸೇನೆ ನಿರಂತರವಾಗಿ ದಾಳಿ ಮಾಡ್ತಾನೇ ಇದೆ. 24 ಗಂಟೆಯಲ್ಲಿ 200 ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇಸ್ರೇಲ್ ಆರೋಗ್ಯ ಸಚಿವಾಲಯದಿಂದ ಮಾಹಿತಿ ಈಗ ಲಭ್ಯ ಆಗಿದೆ. ದೇಶದ ಹಲವು ಭಾಗಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡ್ತಾ ಇದೆ. ಇರಾನ್ ಈಗಾಗಲೇ ಯುದ್ಧವನ್ನ ನಿಲ್ಲಿಸುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಮೆರಿಕ ಏನೇ ಹೇಳ್ತಾ ಇರಲಿ, ಮಾತುಕತೆ ಸಕ್ಸಸ್ ಆಗಿದೆ, ಯುದ್ಧವನ್ನ ನಾವು ಗೆದ್ದಿದ್ದೇವೆ ಅಂತ ಹೇಳಿದ್ರು ಕೂಡ ಇರಾನ್ ಮಾತ್ರ ಇನ್ನೂ ಯುದ್ಧವನ್ನ ಕಂಟಿನ್ಯೂ ಮಾಡ್ತಾನೇ ಇದೆ. ಇಸ್ರೇಲ್ ಮೇಲೆ ನಿರಂತರ ದಾಳಿಯನ್ನ ಮಾಡಿದೆ ಇರಾನ್ ಸೇನೆ. 24 ಗಂಟೆಯಲ್ಲಿ 200 ಸೈನಿಕರು ಗಂಭೀರವಾಗಿ ಗಾಯ ಆಗಿದ್ದಾರೆ ಅಂತ ಹೇಳಿ ಇಸ್ರೇಲ್ ಆರೋಗ್ಯ ಸಚಿವಾಲಯವೇ ಮಾಹಿತಿಯನ್ನ ಕೊಟ್ಟಿರೋದು. ಇರಾನ್ ಈಗಾಗಲೇ ಇಸ್ರೇಲ್ನ ಬೇರೆ ಬೇರೆ ಭಾಗಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡ್ತಾ ಇದೆ. ದೇಶದ ಹಲವು ಭಾಗಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದ್ದು, ಇಸ್ರೇಲ್ನ ಇದೀಗ ದಾಳಿಯಿಂದಾಗಿ ಅಲ್ಲಿನ ಇರಾನ್ ಮಾಡಿರುವಂತಹ ಈ ದಾಳಿಯಿಂದಾಗಿ ಇಸ್ರೇಲ್ನ ಅನೇಕ ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ.